ಆಕ್ಚುಲಿ ಏನು CA ಸೈಟ್ ವಿವಾದ ಏನಿತ್ತು, ಇದು ಸುಮಾರು 4-5 ದಿನಗಳಿಂದನೇ ಹೈಕೋರ್ಟ್ ಅಲ್ಲಿ ಇದು ಅವರ ವಿರುದ್ಧವಾಗಿ ಸ್ಟೇ ಬಂದು, ಇದು ಏನು ಪ್ರೋಸೆಸ್ ನಡೆದಿದೆ ಇದು ಸರಿಯಾಗಿ ನಡೆದಿಲ್ಲ. ಇಲ್ಲಿ ಬೇರೆಯವರ ಒಂದು ಇನ್ಫ್ಲೂಯೆನ್ಸ್, ಬಲಾಢ್ಯರ ಇನ್ಫ್ಲೂಯೆನ್ಸ್ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅನ್ನೋ ರೀತಿಯಾಗಿ ಈ ಒಂದು ಪ್ರೋಸೆಸ್ ಸರಿಯಾಗಿ ನಡೆದಿರೋದ್ರಿಂದ ಅವರು ಏನು ಪ್ರದೀಪ್ ಈಶ್ವರ್ ಅವರು ತಮ್ಮ ಪರಿಶ್ರಮ ಅಕಾಡೆಮಿಗೆ CA ಸೈಟ್ ಮಾಡ್ಕೊಬೇಕು ಅಂತ ಹೋದ್ರು, ಅದನ್ನ ಘನತೆವೆತ್ತ ಹೈಕೋರ್ಟ್ ಅದನ್ನ ನಿಲ್ಲಿಸ್ತು, ಸ್ಟೇ ತಂದಿದೆ. ಅದರ ಏನು ಒಂದು ಸ್ಟೇ ಬಂದಿತ್ತು, ಆ ಸ್ಟೇ ಏನ್ ಬಂದಿತ್ತು, ಆ ಸ್ಟೇ ಬಂದಿರೋದ್ರ ಪರವಾಗಿ ಅದನ್ನ ಜನಗಳ ಗಮನಕ್ಕೆ ತರುವಂತಹ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಏನಂತಂದ್ರೆ ಕುಮಾರಸ್ವಾಮಿ ಅವರು ತಮ್ಮ ಒಂದು ಎಕ್ಸ್ ಖಾತೆಯಲ್ಲಿ ಈ ರೀತಿ ಕಾಂಗ್ರೆಸ್ನ ಶಾಸಕರು ಈ ರೀತಿ ತಮ್ಮ ಪ್ರಭಾವವನ್ನು ಉಪಯೋಗಿಸಿ ಅಕ್ರಮವನ್ನ ಮಾಡಿರೋದು ಕೋರ್ಟ್ ಗಮನಕ್ಕೆ ಬಂದಿದೆ ಅನ್ನೋ ರೀತಿಯಲ್ಲಿ ಅವರು ಒಂದು ಪೋಸ್ಟ್ ಮಾಡಿದ್ರು. ಅದಕ್ಕೆ ನಮ್ಮ ಶಾಸಕರು ನೋಡಿ, ಸೈದ್ಧಾಂತಿಕವಾಗಿ ಕುಮಾರಸ್ವಾಮಿ ಅವ್ರನ್ನು ಅವರು ಪ್ರಶ್ನೆ ಮಾಡೋ ಹಕ್ಕಿದೆ ಶಾಸಕರಿಗೆ, ಹಾಗೂ ನಮಗೂ ಇದೆ. ನರೇಂದ್ರ ಮೋದಿ ಅವ್ರನ್ನು ಮಾತಾಡೋ ಹಕ್ಕಿದೆ. ಆದ್ರೆ ಶಾಸಕರು ಯಾವತ್ತು ಏನ್ ಮಾಡ್ತಾರೆ ಅಂತಂದ್ರೆ, ತಮ್ಮ ಒಂದು ಆ ವಿಷಯ ಬಿಟ್ಬಿಟ್ಟು ಬೇರೆ ಎಲ್ಲ ವಿಷಯಗಳನ್ನ ಮುಂದಕ್ಕೆ ತಂದು ತಮ್ಮ ಏನ್ ತಪ್ಪಿದೆ ಅದನ್ನ ಮರೆಮಾಚೋ ಅಂತ ಕೆಲಸವನ್ನ ಯಾವತ್ತು ಪ್ಲಾನ್ಡ್ ಆಗಿ ಮಾಡ್ಕೊಂಡು ಬರ್ತಿದ್ದಾರೆ. ಅಲ್ಲಿ ಕುಮಾರಣ್ಣ ಕೇಳಿರೋದು ಏನಂತಂದ್ರೆ, ಏನಪ್ಪಾ ಈ ತರ ನೀವು ತೊಂದರೆ ಕೊಟ್ಟಿದ್ದೀರಲ್ಲ, ಈ ಒಂದು ಸೈಟ್ ನ ನೀವು ಮಾಡ್ಕೊಂಡಿದ್ದೀರಲ್ಲ, ಇದು ತಪ್ಪು, ಕೋರ್ಟ್ ತಡೆ ಕೊಟ್ಟಿದೆ, ಇದು ಅಕ್ರಮ ಅನ್ನೋದನ್ನ ಹೇಳಿದೆ. ಅಕ್ರಮ ಅಲ್ಲ ಅನ್ನೋದನ್ನ ಇವರು ಟೆಕ್ನಿಕಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕು. ಅಷ್ಟು ಬಿಟ್ಟು ಅವ್ರು ಆ ವಾಚ್ ಹಾಕೊಂತಾರೆ, ಅವ್ರು ಇಂಥ ಪಂಚ ಕಟ್ಕೊಂತಾರೆ, ಅವ್ರು ಅಲ್ಲೆಲ್ಲೋ ಬದನೆಕಾಯಿ ಬೆಳಿತಾರೆ. ನಿಂಗೆ ಏನಪ್ಪ ಯಾರು ಏನ್ ಮಾಡ್ತಾರೆ ಏನ್ ವಿಷಯ, ಅದನ್ನ ಬೇರೆ ವೇದಿಕೆಯಲ್ಲಿ ನೀನ್ ಚರ್ಚೆ ಮಾಡು. ನೀನ್ ಚರ್ಚೆ ಮಾಡ್ಬೇಕಾಗಿರೋದು ಏನು, ನೀನ್ ಅಕ್ರಮ ಮಾಡಿದ್ಯಾ ಅಂತ ಕೋರ್ಟ್ ಒಂದು ಸ್ಟೇ ಆರ್ಡರ್ ಕೊಟ್ಟಿದೆ. ಅದ್ರ ಇದು ಮಾತ್ರ ಮಾತಾಡ್ಬೇಕು ನೀನು, ನಾನು ಅಕ್ರಮ ಮಾಡಿಲ್ಲ ಅಂತ ನೀವು ಮಾತಾಡ್ಬೇಕು. ಅದು ಬಿಟ್ಬಿಟ್ಟು ಕುಮಾರಣ್ಣನವ್ರ ಬಗ್ಗೆ ಇಷ್ಟ ಬಂದಾಗೆಲ್ಲ ತಾವು ನಾಲ್ಗೆ ಇದೆ ಅಂತ ಹೆಂಗಂದ್ರೆ ಹಂಗ ನಾಲ್ಗೆನ ಹರಿಬಿಡೋದು, ಅದನ್ನೇನೋ ದೊಡ್ಡ ವಿಷಯ ಅಂತ ಅನ್ಕೊಳ್ಳೋದು. ಯಾವ ರೀತಿ ಇತ್ತು ಅಂತಂದ್ರೆ ತಾವು ಮಾತಾಡೋದು, ತಮ್ಮ ಏನು ಪೇಜ್ಗಳಲ್ಲಿ ಹುಡುಗರು ಯಾರಾದ್ರೂ ಬಂದು ತಮ್ಮನ್ನ ಟ್ರೋಲ್ ಮಾಡಿರ್ತಾರಲ್ಲ, ಆ ಟ್ರೋಲ್ ಮಾಡಿರೋರ್ ಮಟ್ಟಕ್ಕಿತ್ತು ನೆನ್ನೆ ನಿಮ್ಮ ಮಾತು. ಕುಮಾರಣ್ಣನವ್ರ ಬಗ್ಗೆ 2 ಬಾರಿ ಮುಖ್ಯಮಂತ್ರಿ ಆಗಿದ್ದವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಒಬ್ಬ ಎಚ್ಚರಿಕೆ ಇಟ್ಕೊಂಡು ಮಾತಾಡ್ಬೇಕು. ಕುಮಾರಣ್ಣನವರು ಈ ಚಿಕ್ಕಬಳ್ಳಾಪುರಕ್ಕೆ ಅತ್ಯಮೂಲ್ಯವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ನಮ್ ಇವತ್ತು ಚಿಕ್ಕಬಳ್ಳಾಪುರ ಇವತ್ತು ಜಿಲ್ಲೆ ಆಗಿರೋದೇ ಕುಮಾರಣ್ಣನ ವತಿಯಿಂದ. ಪಕ್ಷಾತೀತವಾಗಿ ಎಲ್ಲ ಪಕ್ಷದಲ್ಲೂ ಕುಮಾರಣ್ಣನ ಅಭಿಮಾನಿಗಳು ಚಿಕ್ಕಬಳ್ಳಾಪುರದಲ್ಲಿ ತುಂಬೋಗಿದ್ದಾರೆ. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳ್ಬೇಕು ಅಂತಂದ್ರೆ, ಜನತಾದಳದವ್ರನ್ನ ಹೀನಾಯಮಾನವಾಗಿ ಬೈತಾ ಇದ್ದಿರ್ತಾವು. ನೀವು ಬೈಬೇಕಾದ್ರೆ ಸೈದ್ಧಾಂತಿಕವಾಗಿ ಏನ್ ಬೇಕಾದ್ರೂ ಬೈರಿ. ನಿಮ್ಮನ್ನ ಯಾರೋ ಹೇಳಿದ್ರು ಅಂದಿದ ತಕ್ಷಣ ನೀವು ಇಷ್ಟ ಬಂದಂಗ್ ಬೈದ್ರೆ, ಅದೇ ಜನತಾದಳದವ್ರು ಇಲ್ಲ ಅಂದಿದ್ರೆ ಮೊನ್ನೆ ಸುಧಾಕರ್ ವಿರುದ್ಧ ನೀವು ಸೋತು ಸುಣ್ಣ ಆಗಿರ್ತಾ ಇದ್ರಿ. ನೀವ್ ಎಷ್ಟೋ ಸಲ ಹೇಳಿದ್ದೀರಾ ಬೇರೆ ಬೇರೆ ವೇದಿಕೆಗಳಲ್ಲಿ, ಜನತಾದಳದವ್ರು ನಿಮ್ಗೆ ಹೆಲ್ಪ್ ಮಾಡಿದ್ರು ಅಂತ. ಆವತ್ತು ದಳದವರು ನಮ್ಮ ಓಟ್ ಪೋಲ್ ಆಗೋದ್ ಬೇಡ, ನಮ್ಮ ಓಟ್ ಡಿವೈಡ್ ಆಗಿ ಏನು ಬಿಜೆಪಿ ಗೆದ್ದು ಬಿಡುತ್ತೆ ಅನ್ನೋ ಒಂದು ಇದರಿಂದ, ಸುಧಾಕರ್ ಅವ್ರು ಗೆದ್ದು ಬಿಡ್ತಾರೆ ಅನ್ನೋ ಒಂದು ಇದರಿಂದ ದಳದವರೆಲ್ಲ ತಮ್ಮ ಪರವಾಗಿ, ತಾವು ಓಟ್ ಕೇಳಿಲ್ಲ ಅಂದ್ರೂ ತಮ್ಮ ಪರವಾಗಿ ಓಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ತಾವು ಇವತ್ತು ಗೆದ್ದು ಶಾಸಕರಾಗಿದ್ದೀರಾ. ಆ ಒಂದು ಕೃತಜ್ಞತೆ ತಮಗಿರ್ಬೇಕು. ಇಷ್ಟ ಬಂದಂಗೆಲ್ಲ ಮಾತಾಡಿದ್ದೀರಾ. ತಾವು ಏನು CA ಸೈಟ್ ವಿಷಯಕ್ಕೆ ಬಂದ್ರೆ, CA ಸೈಟ್ ತಾವು ಅಪ್ಲೈ ಮಾಡಿದ್ದೀರಾ, ಯಾವ್ದೋ ಒಂದು ಲೇಔಟ್ ಅಲ್ಲಿ ಅಪ್ಲೈ ಮಾಡಿದ್ದೀರಾ, ತಪ್ಪಿಲ್ಲ. ತಮ್ಮ ಒಂದು ಸಂಸ್ಥೆಗೆ ತಾವು ಅಪ್ಲೈ ಮಾಡುವುದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ಅಪ್ಲೈ ಮಾಡಿದ್ದಾದ್ಮೇಲೆ ಅದ್ರ ಏನಿದೆ, ಬೈಲಾ ಏನಿದೆ, 90 ದಿನಗಳವರೆಗೂ ಅದು ಅಪ್ಲಿಕೇಶನ್ ಓಪನ್ ಇರಬೇಕು. ಇನ್ಯಾರಿಗಾದ್ರೂ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇರುತ್ತೆ, ಅವ್ರು ನೋಟಿಸ್ ಕೊಟ್ಟಿದ್ದ ದಿವಸದಿಂದ. ನೀವು ನಿಮ್ ಪ್ರಭಾವ ಉಪಯೋಗಿಸಿ 45-50 ದಿವಸದಲ್ಲೇ ಅದನ್ನ ಕ್ಲೋಸ್ ಮಾಡಿಸಿ, ಇನ್ಯಾರೋ ಬಂದು ಅದಕ್ಕೆ ಅಪ್ಲಿಕೇಶನ್ ಹಾಕಕ್ ಬಂದ್ರೆ ಅದನ್ನ ಹಾಕ್ದಿರೋ ಇರೋಂಗೆ ತಡೆದು ನಿಮ್ಮಷ್ಟಕ್ಕೆ ನಿಮ್ಗೆ ಅಲರ್ಟ್ ಮಾಡಿಸ್ಕೊಂಡ್ಬಿಟ್ರೆ ಇದು ಅಕ್ರಮನ ಅಲ್ವಾ? ಎಂತ ಚಿಕ್ಕ ಮಗುಗೂ ಗೊತ್ತಾಗೋ ರೀತಿಯಲ್ಲಿ ಹೈಕೋರ್ಟ್ ಆದೇಶ ಇದೆ. ನಾವ್ ಇದನ್ನ ಅವತ್ತೇ ಎತ್ತಬೇಕಂತ ಅನ್ಕೊಂಡ್ವಿ. ಏನಕ್ಕೆ ಈ ರೀತಿ ಎಲ್ಲ ಏನು ಮಾತಾಡೋದು, ಅನಾವಶ್ಯಕವಾಗಿ ಮಾತಾಡೋದು ಏನು ಬೇಡ. ಶಾಸಕರು ಏನೋ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ, ತಪ್ಪಾಗಿರ್ಬೋದೋ ಇನ್ನೊಂದಾಗಿರ್ಬೋದೋ, ನಾವು ಸುಮ್ನೆ ಬಾಯಿ ಮುಚ್ಕೊಂಡು ಸುಮ್ನೆ ಇದ್ವಿ. ಆವತ್ತೇ ಪತ್ರಿಕಾಗೋಷ್ಠಿ ಕರಿಬೋದಾಗಿತ್ತು, ಯಾಕೆ ಕರ್ದಿಲ್ಲ? ಏನೋ ನೀವು ಪಾಪ ಮಂತ್ರಿಗಳಾಗ್ಬೇಕು ಅಂತ ಬೇರೆ ಹೊರಟಿದ್ದೀರಾ. ಇಂಥ ಟೈಮಲ್ಲಿ ಯಾಕೆ ನಿಮ್ಮನ್ನ ಅಡ್ಡಗಾಲ ಹಾಕ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ನಮ್ಮೂರು ಹುಡುಗ ಏನಾದ್ರೂ ಒಳ್ಳೇದಾಗ್ಲಿ, ಮುಂದಕ್ಕಾದ್ರೂ ಮಂತ್ರಿ ಆಗಾದ್ರೂ ಏನಾದ್ರೂ ಅನುದಾನ ತರ್ತೀಯನಪ್ಪ ಅಂತ ನಮ್ಗೊಂದು ಆಸೆ. ಅಂತದ್ರಲ್ಲಿ ನೀವು ಕುಮಾರಣ್ಣನ ಬಗ್ಗೆ ಹೀನಾಯಮಾನವಾಗಿ ಬೈತಾ ಇದ್ರೆ ಸುಮ್ನೆ ಕೂತ್ಕೊಂಡಿರಕ್ ಆಗೋದಿಲ್ಲ. ಮತ್ತೆ ಪ್ರತಿ ಸಲ ತಾವೇನ್ ಇನ್ನೊಂದು ಕಾರ್ಡ್ ಯೂಸ್ ಮಾಡ್ತಾ ಇದ್ದೀರಾ, ನಾನು OBC ಹುಡುಗ, ನನ್ನನ್ನ ತುಳಿಯೋದಿಕ್ಕೆ, ನನ್ನನ್ನ ಕೊನೆಗಾಣಿಸೋದಿಕ್ಕೆ, ನನ್ನನ್ನ ಮುಗಿಸ್ಬಿಡಕ್ಕೆ ನೋಡ್ತಿದ್ದಾರೆ. ದಯವಿಟ್ಟು ಜಾತಿನ ತಗೊಂಬಂದು ನೀವು ಮಾಡೋದ್ ಬೇಡ, ರಾಜಕೀಯ ಮಾಡೋದ್ ಬೇಡ. ಎಲ್ಲ ಜಾತಿಗಳವರು ತಮ್ಮ ಪರವಾಗಿ ನಿಂತಿದ್ದಾರೆ. ಎಲ್ಲ ಜಾತಿಗಳವರು ನಿಂತ್ಕೊಂಡಿದ್ದಕ್ಕೆ ಇವತ್ತು ನೀವು ಶಾಸಕರಾಗಿರೋದು. ಮಾತಕ್ಕೆ ಮುಂಚೆ OBC ನನ್ನ ತುಳಿಯಾಕ, ನೀವು OBC ಕಾರ್ಡ್ ಬೇಡಪ್ಪ,
OBC ಅಲ್ಲಿ ಎಷ್ಟೋ ಜನಕ್ಕೆ ಆ CS ಸೈಟ್ ಸಿಗುವಂತ ಅವಕಾಶ ಇತ್ತೇನೋ ಅಂತದ್ರಲ್ಲಿ ನೀನು ಒಬ್ಬ OBC ಬಲಾಢ್ಯ OBC ಆಗ್ಬಿಟ್ಟು ಅದನ್ನ ನೀನ್ ತಡೆಯಕ್ ಹೋಗಿದ್ದು ನೀನ್ ತಪ್ಪಲ್ವಾ? ಬೇರೆಯವ್ರಿಗೂ ಅವಕಾಶ ಕೊಡ್ರಿ. ಒಬ್ಬ ಶಾಸಕ ಆದಾಗ ನ್ಯಾಯಗಳನ್ನ ಲಾನ ನೀವು ಫಾಲೋ ಮಾಡ್ಬೇಕು. 90 ದಿವಸಗಳವರೆಗೂ ಇದ್ದಂತಹ ಒಂದು ಅವಕಾಶನ ನೀವು 45-50 ದಿವಸದಲ್ಲೇ ಮುಗಿಸ್ಬಿಟ್ಟಿದ್ದೀರಾ, ಕ್ಲೋಸ್ ಮಾಡ್ಸಿದೀರಾ. ನಿಮ್ಮ ಸಂಸ್ಥೆಗೆ ಅದು ಬೆಲೆ ಬಾಳುವಂತ ಸೈಟ್ ನ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಾ. ತಪ್ಪಲ್ವಾ ಇದು? ನಾನ್ ದುಡ್ಡು ಕಟ್ಟಿದೆ ಅಂತ ಹೇಳ್ತಿದ್ದೀರಾ. ದುಡ್ಡು ನೀವು ಕಟ್ಬೇಕು, ಇನ್ನೊಬ್ರು ಕಟ್ತಾರೆ. ಯಾರ್ದು ಆಗಿಲ್ಲ 4-5 ಜನ ಆಯ್ತು ಅಂತಂದ್ರೆ ಹರಾಜ್ ಆಗ್ತಾರೆ. ಸಂಸ್ಥೆಗೆ ಇನ್ನ ಜಾಸ್ತಿ ದುಡ್ಡು ಬರುತ್ತೆ. ಚಿಕ್ಕಬಳ್ಳಾಪುರ ಪ್ರಾಧಿಕಾರಕ್ಕೆ ಜಾಸ್ತಿ ದುಡ್ಡು ಬರುತ್ತೆ. ಆ ದುಡ್ಡಿಂದ ಇನ್ನ ಯೂಸ್ ಆಗುತ್ತೆ. ಇನ್ನೂ ಒಂದ್ 5-6 ಜನ ಆಗಂಗಾಗ್ಲಿ. ನೀವು ಆ ಪೇಪರ್ ನಲ್ಲಿ ಯಾವ್ದ್ರಲ್ಲಿ ನೀವು ಪ್ರಚಾರ ಮಾಡಿದಿರಾ? ಸರಿಯಾಗಿ ಪ್ರಚಾರ ಮಾಡ್ಸಿಲ್ಲ. ಜನಗಳಿಗೆ ಯಾರಿಗೂ ಗೊತ್ತಾಗ್ದಿರ ಇರಂಗೆ ಒಳಗೊಳಗಡೆ ಮಾಡ್ಕೊಂಡು ಒಳ್ಳೆ ಸೈಟ್ಗಳು ಮಾಡ್ಕೊಳಕ್ ಹೋಗಿದ್ದೀರಾ. ಇದೆಲ್ಲ ತಪ್ಪಲ್ವಾ? ಇಂಥ ಕೆಲಸ ನಾವು ಮಾಡ್ಬೇಕಾ? ಇದನ್ನ ಪ್ರಶ್ನೆ ಮಾಡಿದ್ರೆ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಂತವ್ರನ್ನ, ಅವರ ಕುಟುಂಬದವ್ರನ್ನ ಮಾತಾಡ್ತೀರಾ, ಅನಿತಕ್ಕನ ಹೆಸರು ತೆಗಿತೀರಾ, ಅಲ್ಲೆಲ್ಲೋ ಜಮೀನ್ ಮಾಡಿದಿರಾ, ನಿಮ್ಗೆ ಪಂಚೆ ಮಾತ್ರ ಒಂದಿದು, ಇನ್ನೆಲ್ಲ ಇದ್ನೋ. ಏನ್ರಿ ಇದೆಲ್ಲ ಮಾತು ನಿಮ್ದು? ದೇವರ ಆಶೀರ್ವಾದ ಇತ್ತು, ಚಿಕ್ಕಬಳ್ಳಾಪುರ ಜನಗಳ ಆಶೀರ್ವಾದ ಇತ್ತು. ಇವತ್ತು ನೀವು MLA ಆಗಿದ ತಕ್ಷಣ ಇಷ್ಟ ಬಂದಂಗೆ ಮಾತಾಡಕ್ಕಾಗತ್ತ ತಾವು? ದಯವಿಟ್ಟು ತಮ್ಮ ಒಂದು ನಾಲ್ಗೆ ಮೇಲೆ ಇಡ್ತಾ ಇರ್ಬೇಕು. ನಮ್ಮ NDA ನಾಯಕರ ವಿರುದ್ಧ ಏನಾದ್ರೂ ಮಾತಾಡ್ಬೇಕಾದ್ರೆ ಸೈದ್ಧಾಂತಿಕವಾಗಿ ಏನಾದ್ರೂ ಮಾತಾಡಿ, ತಪ್ಪಿಲ್ಲ. ಏನಂದ್ರೆ ಅದು ನೀವು ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಪ್ರದೀಪ್ ಈಶ್ವರ್ ಅವರೇ, ಇದಕ್ಕೆ ಮುಂದೆ ನೀವು ಬೆಲೆ ತೆರಬೇಕಾಗ್ತದೆ. ಕುಮಾರಣ್ಣನ ಆಶೀರ್ವಾದ, ಕುಮಾರಣ್ಣನ ಸೇವೆ ಚಿಕ್ಕಬಳ್ಳಾಪುರಕ್ಕೆ ಎಷ್ಟೋ ಸಿಕ್ಕಿದೆ. ಅವರನ್ನ ನೀವು ಹೆಂಗಂದ್ರೆ ಹಂಗ್ ಮಾತಾಡಿದ್ರೆ ಯಾವ ಪಕ್ಷದವರು ಸಹ ನಿಮ್ಮನ್ನ ಬಿಡಲ್ಲ. ಒಕ್ಕಲಿಗರು ಮಾತ್ರ ಅಲ್ಲ, ಎಲ್ಲ ಜಾತಿಯವರು ಸಹ ಕುಮಾರಣ್ಣನ ಪ್ರೀತಿಸ್ತಾರೆ. ದಯವಿಟ್ಟು ಈ ವಿಷಯದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನನ್ನ NDA ನಾಯಕರ ವಿರುದ್ಧ ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿ ಇಟ್ಕೊಂಡಿರ್ಬೇಕು ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ.